ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಚಾರಿ ಅಲೆಮಾರಿ. ನಾನು ನಿಮಗೆ ಒಂದು ಮೈಕ್ ಟೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬ್ಲಾಗರ್ಸ್ಗೆ ಬೆಸ್ಟು ಮೈಕ್ ಆಗ್ಬೋದು ಇದು. ಓ ಸಾರಿ ಪಾಪ, ಹುಡುಗ ಹಾಯ್ ಅಂದ, ನಾನು ಮಾತಾಡ್ತಾ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಸಾರಿ ಪುಟ. ಹಾಯ್ ಹಾಯ್. ನಮ್ಮ ಪೈಲ್ವಾನ್ ಇವರೇ, ನಮ್ಮ ಬಾಸ್. ಹಾಯ್ ನಮ್ಮ ಹಾಯನ್ ಎಲ್ರಿಗೂ. ಇಲ್ಲಿ 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 ನೋಡಿ, ಇಲ್ಲಿ ಚಿರಿ ಹಾಯನ್ನ. ಹಾಯ್ ಮುತ್ತ ಕೊಡು ಎಲ್ರಿಗೂ. ಮುತ್ತ. ಎಲ್ರಿಗೂ ನಮ್ಮ ಚಿನ್ನಿ ಕಡೆಯಿಂದ ಮುತ್ತು. ಹಂಗೆ ಬೇಡ, ಹಿಂಗೆ ಹೋಗ್ಬಿಡ್ತೀನಿ, ಕೆಸರು ಫುಲ್ಲು. ಎಲ್ಲರೂ ಮಾಡ್ತಿದ್ದು ಕಂಪ್ಲೇಂಟ್ ಒಂದೇನೆ, ವಿಡಿಯೋ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ನಿಮ್ಮದು ವಾಯ್ಸು ಅಷ್ಟು ಚೆನ್ನಾಗಿಲ್ಲ, ಅಂದರೆ ಡಿಸ್ಟರ್ಬೆನ್ಸ್ ತುಂಬ ಇರುತ್ತೆ ಅಂತ. ಅದಕ್ಕೋಸ್ಕರ ನಾನು ಒಂದು ಸೋನಿ ಅವ್ರದ್ದು ಮೈಕ್ನ ತೊಗೊಂಡಿದ್ದೀನಿ. ಆ ಮೈಕ್ ಟೆಸ್ಟ್ ಮಾಡೋಣ ಅಂತ ನಾನು ಇವಾಗ ಹೋಗ್ತಾ ಇದ್ದೀನಿ. ಯಾವ ಥರ ಇದೆ ಅಂತ ಹೇಳ್ತೀನಿ ನಿಮಗೆ. ಹೆಲ್ಮೆಟ್ ಒಳಗಡೆ ಹಾಕ್ಕೊಂಡ್ರು ತುಂಬಾ ಡಿಸ್ಟರ್ಬೆನ್ಸ್ ಇರ್ತಿತ್ತು. ಲೈಕ್ ನಾನು ಬ್ರೀತ್ ಏನು ಮಾಡ್ತೀನಿ ಅದನ್ನೇ ಬರ್ತಾ ಇತ್ತು. ಇವಾಗ ಆ ಥರ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನು ವಾಯ್ಸ್ ಕ್ಲಿಯರ್ ಬಂದರೆ ಸಾಕು ನನಗೆ. ಎಷ್ಟು ಆಲ್ರೆಡಿ ನಾನು ಇದು ಆಲ್ರೆಡಿ 5ನೇದು ಚೇಂಜ್ ಮಾಡ್ತಾ ಇರೋದು ಮೈಕು. ಸೋನಿ ಮೈಕ್ ತೊಗೊಂಡು ನಾನು ವೀಡಿಯೋ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ. ಆ ಟೈಮಲ್ಲಿ ಅದು ಕೂಡ ಕರೆಕ್ಟಾಗಿ ಬರಲಿಲ್ಲ ಅಂದರೆ ನಾನು ಮತ್ತೆ ನಾವು ವ್ಲಾಗ್ಸ್ ಮಾಡೋದನ್ನೇ ಬಿಟ್ಬಿಡ್ತೀನಿ ಅಂತಲೇ ಹೇಳಿದ್ದೆ. ಅದಕ್ಕೆ ಅಂತಲೇ ನಾನು ವೀಡಿಯೋ ಮಾಡ್ತಾ ಇರೋದು ಈಗ. ಇನ್ನು ನನಗೆ ಈ ಕ್ಯಾಮ್ರಾನ ಯಾವ ಥರ ಎಕ್ಸಾಕ್ಟಾಗಿ ಅಡ್ಜಸ್ಟ್ ಮಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲೇ ಯಾರೂ ಪಂಟ್ರಿರಲ್ಲ. ಇನ್ನು ಮೇ ಬಿ ನನಗೆ ಅದೇ ಹೆಲ್ಮೆಟ್ ಸ್ವಲ್ಪ ಹೆವಿ ಟೈಟ್ ಬರುತ್ತಲ್ವಾ, ನನ್ನ ವಾಯ್ಸು ಸ್ವಲ್ಪ ಹಿಂಸೆ ಅನಿಸುತ್ತೆ ನನಗೆ ಮಾತಾಡೋವಾಗ. ಅದು ಬಿಟ್ಟರೆ ಮೇ ಬಿ ವಾಯ್ಸ್ ಕ್ಲಿಯರ್ ಇದ್ದರೆ ಸಾಕು ನನಗೆ. ಜಾಸ್ತಿ ನಾನೇನು ಕೇಳಲ್ಲ, ವಿಡಿಯೋ ನಾನು ಹೆಂಗೆ ಮಾಡ್ಕೊತೀನಿ. ಮಿರರ್ ತಕ್ಕೊಬಿಡೋಣ, ರೆಕ್ಕೆಯನ್ನು ತೆಗೆದು ಹಾರೋಣ. ತುಂಬ ಸ್ಪೀಡಾಗಿ ಹಾರೋದು ಬೇಡ, ನಿಧಾನನೇ ಹಾರೋಣ. ಈ ಹೆಲ್ಮೆಟಲ್ಲಿ ಸೌಂಡ್ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಅದು ಬೇರೆ ಸೌಂಡ್ ಸ್ಟಾರ್ಟ್ ಆಗಿದೆ. ಅದು ಏನಂತ ಗೊತ್ತಾಗ್ತಿಲ್ಲ, ಗುಯ್ ಅನ್ನತ್ತೆ. ಅದನ್ನು ತಗೊಂಡೋಗೆ ತೋರಿಸ್ಬೇಕಾ ಏನು ಒಂದು ಗೊತ್ತಾಗ್ತಿಲ್ಲ. 13,000 ರೂಪಾಯಿ ಹೆಲ್ಮೆಟ್ ಗುರು ಇದು. ನಾನು ವೈಸರ್ ಕ್ಲೋಸ್ ಮಾಡಿದ್ರೆ ಅಷ್ಟು ಬರಲ್ಲ. ವೈಸರ್ ಕ್ಲೋಸ್ ಆಗಿಲ್ಲ ಅಂದರೆ ಬರುತ್ತೆ. ಚಿಕ್ಕ ಮಕ್ಳಿಗಂತೂ ಬೈಕ್ಸ್ ಅಂದರೆ ಹೆವಿ ಕ್ರೇಜ್ ಇರುತ್ತಲ್ಲ. ದೊಡ್ಡವನಾದಾಗ ನಾನು ತಗೋಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ ಮಕ್ಳಿಗಂತೂ. ಓಪನ್ ಇದೆಯಲ್ಲ ಅದ್ರು, ಕ್ಲೋಸ್ ಇದ್ರೇ ನಮಗೆ ಯಾರು ಸಿಗೋದು ಮಾತಾಡೋಕ್ಕೆ. ಆ್ಯಕ್ಚುಲಿ ಇಲ್ಲಿ ಡೈಲಿ ಯಾರೆಲ್ಲ ಓಡಾಡ್ತಾರೆ ಈ ರೋಡಲ್ಲಿ, ಹಾಸನ್ ಸರ್ಕಲಿಂದ ಹಾಸನ್ ರೂಟ್ ಹೋಗ್ತಾರಲ್ಲ, ಈ ಒಂದು ರೈಲ್ವೆ ಟ್ರ್ಯಾಕ್ ಏನಿದೆ ಇಲ್ಲಿ ಗೇಟ್ ಹಾಕಿದ್ರು ಅಂದರೆ ಹೆಚ್ಚು ಕಮ್ಮಿ 1/4 ಗಂಟೆಯಿಂದ 20 ನಿಮಿಷದ ತನಕ ವೇಸ್ಟ್ ಆಗಿಬಿಡುತ್ತೆ ಜನಗಳಿಗೆ. ಡೈಲಿ ಓಡಾಡೋರ್ಗಂತೂ ತುಂಬಾ ಬೇಜಾರಿದು. ಒಂದು ಅಟ್ಲೀಸ್ಟ್ ಬೈಕ್ಸು ಮತ್ತು ಕಾರ್ಗಳಿಗೆ ಓಡಾಡೋದಕ್ಕಾದ್ರೂ ಒಂದು ಬ್ರಿಡ್ಜ್ ಮಾಡಿದ್ರೆ ಬೆಟ್ರು. ಆ ಕಡೆನೂ ಇದೆ ಒಂದು, ಹೋಗ್ಬೋದು. ಬಟ್ ಈ ಕಡೆ ಬಂದಿರ್ತಾರಲ್ವಾ, ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಅಯ್ಯೋ, ಮೊಬೈಲು ತಂದಿಲ್ಲ, ದುಡ್ಡು ತಂದಿಲ್ಲ, ಪೆಟ್ರೋಲ್ ಮೊದಲೇ ಇಲ್ಲ, ಇದು ಬೇರೆ 1 ಲೀಟ್ರಿಗೆ 100 ಬರುತ್ತೆ. ಇಂಥ ಸಿಚುವೇಶನಲ್ಲಿ ನಾನು ಒಂದು ಮೈಕ್ ಟೆಸ್ಟ್ ಮಾಡಕ್ಕೆ ಹೊರಟಿದ್ದೀನಿ. ಮೊನ್ನೆ ಮಳೆ ಬೇಕಂತ ಕೇಳಿದೆ, ಇವತ್ತು ಮಳೆ ಬರ್ತಿದೆ. ಬ್ಲಿಂಕ್ ಆಗ್ಬೇಡ ಗುರು, ಪೂರ್ತಿ ಡೆಡ್ ಎಂಡಲ್ಲಿದೆ ಪೆಟ್ರೋಲು. ಜನಕ್ಕೆ ಕುಯ್ ಅಂತ ಹೋದರೆ ಇಷ್ಟ ಆಗುತ್ತೆ. ಅದು ಸ್ಪೀಡ್ ಓಕೆ, ತುಂಬ ಸ್ಪೀಡು ಒಳ್ಳೇದಲ್ಲ. ಏಕೆಂದರೆ ತುಂಬ ಲೈಫ್ಗಳು ಹಿಂಗೇನೆ ಎಂಟಾಗಿರೋದು ನೋಡಿದ್ದೀವಿ ಕಣ್ಮುಂದೆನೆ. ಆದಷ್ಟು ಸ್ಪೀಡ್ನ ಕಂಟ್ರೋಲ್ ಮಾಡಿ. ನಿಮ್ಮದು ಡೆಸ್ಟಿನಿ ರೀಚ್ ಆಗಬೇಕಂತ ಹೇಳಿದ್ರೆ 10 ನಿಮಿಷ ಇಲ್ಲ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಲೇಟ್ ಆಗ್ಬೋದೇ ಹೊರತು ಸೇಫಾಗಂತೂ ಹೋಗಿರಲ್ಲ. ಪ್ರತಿಯೊಂದು ಹೆಜ್ಜೆನಲ್ಲೂ ಡೆಡ್ ಝೋನ್ನ ನಾವು ದಾಟ್ಕೊಂಡೇ ಹೋಗಿರ್ತೀವಿ. ಸೊ ಆದಷ್ಟು ನಿಧಾನ ಗಾಡಿ ಓಡಿಸಿದ್ರೆ ಒಳ್ಳೆಯದು. ಫಸ್ಟು ನಾನು ಓದಬೇಕು ಅಂದ್ಕೊಂಡಿದ್ದು ಡಿಪ್ಲೊಮೊ. ನಮ್ಮ ಅಪ್ಪ ತಿಕ್ಕದ್ಮೇಲೆ ಮೆಡಿಕಲ್ ಫೀಲ್ಡಿಗೆ ಹಾಕಿದ್ರು.
ಇನ್ ಕೇಸ್ ನನಗೇನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ ಡಿಪ್ಲೊಮಾ ಮಾಡ್ತಾ ಇದ್ದೆ, ಅದು ಕೂಡ ಇದೇ ಕಾಲೇಜಲ್ಲಿ ಓದ್ತಾ ಇದ್ದಿದ್ದು. ಇಲ್ಲೇ ಓದ್ಬೇಕನ್ನೋ ಪ್ಲಾನ್ ಇತ್ತು, ಬಟ್ ಆಗಲಿಲ್ಲ. ಇದೆ ನೋಡಿ ಡಿಪ್ಲೊಮಾ ಕಾಲೇಜು. ಒಳ್ಳೆ ಬೈಕ್ ಇದೆ, ಒಳ್ಳೆ ಹೆಲ್ಮೆಟ್ ಇದೆ, ಏನಪ್ಪ ಎಲ್ಲ ಇದ್ದು ಒಳ್ಳೆ ನನಗೆ ಮೈಕ್ ಇಲ್ವಲ್ಲ ಅನ್ನೋ ಫೀಲಿಂಗಲ್ಲಿ ನಾನಿದ್ದೆ. ಅದಕ್ಕೆ ಸೋನಿ ಅವರು ಒಳ್ಳೆ ರೀತಿ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಈಸಿ ಮಾಡಿಕೊಟ್ರೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಅವ್ರಿಗೆ. ಈ ವಿಡಿಯೋ ಯಾವ ಥರ ಬಂದಿದೆ ಅಂತ ಗೊತ್ತಿಲ್ಲ, ಫಸ್ಟ್ ಹೋಗ್ಬಿಟ್ಟು ನೋಡ್ತೀನಿ ಮೈಕ್ ಓಕೆನಾ ನಾಟ್ ಓಕೆನಾ ಅಂತ. ಇನ್ನು ಪಟ 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 ಅಂತ ಮಾತಾಡಬೇಕು. ನೋಡಿಲ್ಲ, ನೋಡಿದ್ರೆ ಹೈ ಬೈಕ್ ಅಂತಾರೆ. ತಿರುಗ್ಸೋಣ, ತಿರುಗ್ರು. ಇವನಿಗಷ್ಟು ಪಾಪ ಕ್ರೇಜ್ ಇಲ್ಲ, ಪೂರ್ತಿ ವಿದ್ಯೆನೇ ತುಂಬ್ಕೊಬಿಟ್ಟವನೆ ಅನ್ಸುತ್ತೆ ತಲೆಗೆ. ಮುಂಚೆ ಮೇ ಬಿ ತುಂಬ ಈಸಿ ಇತ್ತು ಅನಿಸುತ್ತೆ ಟ್ರ್ಯಾಕ್. ಯೂಟ್ಯೂಬಲ್ಲಿ ನಾವು ಸ್ವಲ್ಪ ಹೆಸರು ಮಾಡ್ಬೋದಂತ, ಬಟ್ ಈಗ ಅಷ್ಟು ಈಸಿ ಇಲ್ಲ ಗುರು. ಆವಾಗಲೂ ಇರಲಿಲ್ಲ, ಬಟ್ ಚಾನ್ಸಸ್ ತುಂಬ ಇತ್ತು. ಮಾನಿಟೈಸೇಷನ್ ಬೇಗ ಆಗ್ತಿತ್ತು, ಬಟ್ ಇವಾಗ ನಾವು ಮಾನಿಟೈಸೇಷನ್ಗೆ ಇನ್ನೂ ಸಾಯ್ತಾ ಇದ್ದೀವಿ. ಎಷ್ಟೋ ಜನ ವೀಡಿಯೋಗಳು ನೋಡ್ತಾರೆ, ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ಇನ್ನೂ ಯಾವ ಥರ ಎಫರ್ಟ್ ಆಗಬೇಕಂತಲೂ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಕೆಲವ್ರು ಕಮೆಂಟಾರು ಮಾಡಿ ನನಗೊಂದು ಸಮಾಧಾನ ಇರುತ್ತೆ ಏನು ಮಾಡಬೇಕು ನೆಕ್ಸ್ಟ್ ಅಂತ. ನಮ್ಮವರೇ ಎಷ್ಟೋ ಜನ ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಕೆಲವರು ವೀಡಿಯೋ ಲೈಕು ಮಾಡಲ್ಲ, ನೋಡೋದೇ ಇಲ್ಲ. ಕೆಲವರು ಕಮೆಂಟ್ ಬಿಡಿ, ಇಷ್ಟ ಆದರೆ ಮಾಡಲಿ ಬಿಡಲಿ, ಅಟ್ಲೀಸ್ಟ್ ಒಂದು ಲೈಕ್ ಕೂಡ ಕೊಡಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದೊಂದು ಸಬ್ಸ್ಕ್ರಿಪ್ಷನ್ಗೂ ಬೇಡ್ಕೊಂಡು ತೊಗೊಳೋದಾಗಿದೆ. ಇನ್ನು ಯಾವಾಗ ಮಾನಿಟೈಸೇಷನ್ ಆಗುತ್ತೋ, ಯಾವಾಗ ಏನಾಗುತ್ತೋ ಒಂದು ಗೊತ್ತಿಲ್ಲ. ಟ್ರೈನ್ ಬಂತು ನೋಡಿ, ಟ್ರೈನ್ ಬರ್ತಾ ಇದೆ. ಟ್ರೈನ್ ಸೌಂಡೇ ಕೇಳುತ್ತಾ, ನಾನು ಮಾತಾಡೋದೇ ಕೇಳುತ್ತಂತ ಒಂದ್ಸಲ ಟೆಸ್ಟ್ ಮಾಡೋಣ ಅಂತಲೇ ಬಂದು ನಿಂತ್ಕೊಂಡಿದ್ದೀನಿ. ಬಟ್ ನಾಯ್ಸ್ ಏನಾದರೂ ಕ್ಯಾನ್ಸಲೇಷನ್ ಬರುತ್ತಾ, ಸ್ವಲ್ಪ ಕ್ಲಾರಿಟಿ ಇದೆಯಾ ವಾಯ್ಸ್ ನೋಡೋಣ. ಇದರಲ್ಲಿ ಎಷ್ಟೊತ್ತು ಗುರು ತೆಗಿಯೋದು, ಇನ್ನೂ ಒಂದು ಬರುತ್ತಾ. ಡೈಲಿ ಓಡಾಡೋರ್ಗಂತೂ ತಲೆನೋವು ಗುರು ಇದಂತೂ. ತುಂಬ ಹೊತ್ತು ನಿಂತ್ಕೊಳಕ್ಕೆ ಹೋಗಲ್ಲ, ಶೆಕೆ ಕಿತ್ಕೊತಾ ಇರುತ್ತೆ. ಸದ್ಯ ಸಂಜೆ ಟೈಮ್ ಅಲ್ಲ, ಎಲ್ಲ ನಡೆಯುತ್ತೆ. ಗುರು ಬಂದಿಂದಾಯಿತು. ಮಿಡ್ಲ್ ಕ್ಲಾಸ್ ರೇಂಜಲ್ಲಿ R15 ಮಾತ್ರ ತುಂಬಾ ಚೆನ್ನಾಗಿ ಬಿಟ್ಟಿಯಾನ ಮಾತ್ರ. ಆ ಒಂದು ಡಿಸೈನಿಂಗ್ ಮಾತ್ರ ಹ್ಯಾಟ್ಸ್ ಆಫ್ ಕೊಡ್ಬೇಕು ಮಾತ್ರ. 2 ಲಕ್ಷಕ್ಕೆ ಒಳ್ಳೆ ಗಾಡಿ ಸಿಗುತ್ತೆ ಗುರು. ಹುಡುಗರು ಕ್ರೇಜ್ ಅಂತೂ ಹಂಗೇನೆ ಇದೆ ಬಿಡಿ, ಸ್ಟನ್ನಿಂಗ್. ಅದು R15M ಅಂತೂ ಇನ್ನೂ ಚೆನ್ನಾಗಿದೆ. ಈ ಪೊಸಿಷನಲ್ಲಿ ಏನಾದ್ರು ಓಕೆ ಆಯ್ತಂದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಮುಂಚೆ ಅದು ಸ್ವಲ್ಪ ಕೆಳಗಡೆ ಇತ್ತು. ಇನ್ನೊಂದು ಬಂತು ನೋಡಿ, ಅಯ್ಯೋ 2 ಟ್ರೈನ್ಗೆ ಹಿಂಗೆ ಅರ್ಧ ಗಂಟೆ ನಿಲ್ಲಿಸ್ಬಿಟ್ರೆ ನಮ್ಗಳ ಗತಿ ಏನಾಗಬೇಕು ಅಂತ. ಅಯ್ಯೋ ಇಷ್ಟೊತ್ತೇ ಕಾದಿರ್ತಾರೆ, ಇನ್ನು 1 ನಿಮಿಷ ಕಾಯೋಕ್ಕಾಗಲ್ವಾ ಗುರು? ಅಯ್ಯೋ ನೀನು ಬಾಯಿಗೆ 4 ಹಿಡ್ಕೊಂಡು ಹಿಂಗೆ ಇರ್ಕೊಂಡು ನಿಂತ್ಕೊಂಡ್ರೆ ನಾನೇನು ಅಂದ್ಕೋಬೇಕು? ಅದು ಸೌಂಡ್ಗೆ ಬಂದ್ಬಿಟ್ಟು ಕಚ್ಕೊಂಡ್ಬಿಟ್ರೆ ಏನು ಮಾಡೋದು ಗುರು? ಒಳ್ಳೆ ಮನೆಗಳು ಕಟ್ಟವ್ರೆ ಗುರು, ನಾವೇ ಅವಾಗ ಮನೆ ಕಟ್ಟೋದು? ಅಯ್ಯೋ ಕನಸುಗಳು ತುಂಬ ಇದೆ ಅಲ್ವಾ ಮನುಷ್ಯನಿಗೆ. ಇಷ್ಟು ಕನಸುಗಳಿರುತ್ತೆ. ಎಷ್ಟೋ ಜನಕ್ಕೆ ನನ್ನ ಮನೆ ಕಟ್ಟಬೇಕನ್ನೋ ಆಸೆ ಇರುತ್ತೆ, ಎಷ್ಟೋ ಜನಕ್ಕೆ ನನ್ನ ಸೈಕಲ್ ತಗೋಬೇಕನ್ನೋ ಆಸೆ ಇರುತ್ತೆ, ಎಷ್ಟೋ ಜನಕ್ಕೆ ಬೈಕ್ ತಗೋಬೇಕನ್ನೋ ಆಸೆ ಇರುತ್ತೆ. ಆಸೆಗಳನ್ನ ಹುಡುಕ್ತಾ ಹೋದರೆ ಅಂತೇನೇ ಇಲ್ಲ. ಅದಕ್ಕೆ ಫೈನಲಿ ಎಲ್ಲ ಮುಗಿಸ್ಕೊಂಬಂದೆ. ನೋಡೋಣ ಯಾವ ಥರ ಇದೆ ವಿಡಿಯೋ, ಬನ್ನಿ. ಆ್ಯಕ್ಚುಲಿ ನಾನಿವತ್ತು ಒಂದು ರಿವ್ಯೂ ಮಾಡೋಕ್ಕೆ ಹೊರಟಿರೋದು ಬಂದ್ಬಿಟ್ಟು ಒಂದು ಮೈಕ್ರೋಫೋನು ಮೇಯ್ನ್ ಬಂದ್ಬಿಟ್ಟು ನಮ್ಮದು ವ್ಲಾಗರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಸೋನಿ ಸ್ಟೀರಿಯೋ ಲ್ಯಾವ್ಲಿಯರ್ ಆಕ್ಸಿಲರಿ ECM ಲೆವೆಲ್ 1 ಮೈಕ್ರೋಫೋನ್ನ ನಾನು
ನಿಮಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಇದು ನನಗೆ ಬಿಲ್ಡ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ನೋಡಿ ಈ ಥರ ಬರುತ್ತೆ. ಇದರಲ್ಲಿ ರೈಟ್ ಲೆಫ್ಟ್ ಅಂತಲೂ ಕೊಟ್ಟಿದ್ದಾರೆ. ಬಟ್ ನಾವು ಆರಾಮಾಗೆ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ಅಂದರೆ ಮೇಯ್ನ್ ಹೆಲ್ಮೆಟ್ ಲಾಕ್ಸ್ ಯಾವ ಥರ ಮಾಡೋದಂತ ಹೇಳ್ತಾ ಇರೋದು ನಾನು. ಹೆಲ್ಮೆಟ್ ಲಾಗರ್ಸ್ಗೆ ಅಷ್ಟೇ ಇದು, ಮತ್ತು ಬೇರೆ ಥರ ಕ್ಯಾಮ್ರಾ ಯೂಸ್ ಮಾಡೋರಿಗೆ ಅಂದರೆ ಆ್ಯಕ್ಷನ್ ಕ್ಯಾಮ್ರಾಗಳಿಗಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಇದು. ಡಿಸ್ಅಡ್ವಾಂಟೇಜ್ ಇದರಲ್ಲಿ ಏನಂತ ಹೇಳಿದ್ರೆ, ಇದರಲ್ಲಿ ಟಿ ಆರ್ ಎಸ್ ಮಾಡ್ಯೂಲ್ ಕೊಟ್ಟಿದ್ದಾರೆ. ಇದು ಟಿ ಆರ್ ಎಸ್ ಅಂತ ಹೇಳಿದ್ರೆ ನಿಮಗೆ ಟಿಪ್ ರಿಂಗ್ ಸ್ಲೀವ್ ಅಂತ ಹೇಳ್ಬಿಟ್ಟು, ಇದು ನೋಡಿ ಇದು ಜಸ್ಟು ನಿಮಗೆ ಸಿಂಗಲ್ ರಿಂಗ್ಸ್ ಬರುತ್ತೆ. ಸೊ ಇದು ನಮಗೆ ಡೈರೆಕ್ಟಾಗಿ ನಮಗೆ ಒಂದು C2 3.5 ಜಾಕಿಗೆ ನಮಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಈ ಥರ ಮಾಡಿದ್ರೆ ಮೈಕ್ರೋಫೋನು ವರ್ಕ್ ಆಗೋದಿಲ್ಲ. ಸೊ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ TRS to TRRS ಕನೆಕ್ಟ್ರನ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಕಷ್ಟಪಟ್ಟು ಹುಡುಕಿ ಕೊನೆಗೆ ಫೈನಲಿ ನಮಗೆ ಸಿಕ್ತು, ಅದನ್ನು ತಂದು ಯೂಸ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ಇದೊಂದು 100 ರೂಪೀಸ್ ಇದೆ ಅಷ್ಟೇ. ಇದಕ್ಕೆ ನಮಗೆ 300 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಬಂದು ಮೈಕ್ರೋಫೋನ್ ಕನೆಕ್ಟ್ರಿಗೆ ಯೂಸ್ ಮಾಡ್ಕೋಬೇಕು ಈ ಥರ. ಸೊ ನೆಕ್ಸ್ಟು C2 3.5 ಜಾಕ್ ಅದಕ್ಕೆ ಯೂಸ್ ಮಾಡ್ಕೋಬೇಕು, ಅದಕ್ಕೆ ಹಾಕ್ಕೋಬೇಕು. ನೋಡಿ ಅದೇ ಮೈಕಿಂದನೇ ಮಾತಾಡ್ತಿದ್ದೀನಿ. ಮೈಕು ಕೂಡ ಕಂಫರ್ಟೇಬಲ್ ಆಗಿದೆ, ತೊಂದರೆ ಇಲ್ಲ. ವಾಯ್ಸು ಕೂಡ ಅಷ್ಟೇ ಕ್ಲಾರಿಟಿ ಇದೆ. ವಾಯ್ಸ್ ಕ್ಯಾನ್ಸಲೇಷನ್ ಕೂಡ ಚೆನ್ನಾಗೇ ಆಗ್ತಾಯಿದೆ. ಯೂಸ್ ಮಾಡ್ಕೋಬೋದು ಲಾಗರ್ಸ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಯಾರಿಗಾದ್ರು ಬೇಕಾದರೆ ಯೂಸ್ ಮಾಡಿ. ನಾನು ಯೂಸ್ ಮಾಡಿಬಿಟ್ಟೆ ನಿಮ್ಗೆ ಹೇಳ್ತಾ ಇರೋದು. ತುಂಬಾ ಕಂಫರ್ಟೇಬಲ್ ಇದೆ. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ಸು ಅಪ್ ಟು ನಮಗೆ 35 ಡೆಸಿಬಲ್ಸ್ ತನಕನೂ ಇದೆ. ಕಂಫರ್ಟೇಬಲ್ ಆಗಿದೆ, ಆರಾಮಾಗಿ ಯೂಸ್ ಮಾಡ್ಕೋಬೋದು ವ್ಲಾಗರ್ಸ್ಗೆ. ಮೇಯ್ನ್ ಹೆಲ್ಮೆಟಲ್ಲಿ ಯೂಸ್ ಮಾಡೋಕ್ಕೆ ಬೆಸ್ಟ್ ಮೈಕ್ರೋಫೋನ್ ಅಂತ ನಾನು ಹೇಳ್ತೀನಿ. ಯಾರಾದರೂ DJI ಆ್ಯಕ್ಷನ್ ಕ್ಯಾಮ್ರಾನ ಯೂಸ್ ಮಾಡ್ತಿದ್ರೆ ಅದರಲ್ಲಿ ನಮಗೆ ಮೈಕ್ ಬೇಕಂತ ಹೇಳಿದ್ರೆ ಅಪ್ ಟು ನಮಗೆ 35,000 ರೂಪೀಸ್ ಆಗುತ್ತೆ. ಅದು ತುಂಬಾ ಎಕ್ಸ್ಪೆನ್ಸಿವ್. ಬಟ್ ನಮಗೆ ಇವರು ಸೋನಿ ಅವರು ಆಲ್ಮೋಸ್ಟ್ ನಮಗೆ 2,000 ರೂಪೀಸ್ ಒಳಗೇ ಕೊಟ್ಟಿದ್ದಾರೆ. ಎಲ್ಲ ನಮಗೆ ಟೋಟಲ್ ಸೆಟಪ್ ಬಂದು ನಮಗೆ 2,500 ಒಳಗಡೆ ಆಗೋಗ್ಬಿಡುತ್ತೆ. ಮೈಕು ಬೆಸ್ಟ್, ಅದು ಆರಾಮಾಗಿ ತೊಗೋಬೋದು. ಮೊಬೈಲ್ಗೂ ಯೂಸ್ ಮಾಡ್ಕೋಬೋದು, ಮೊಬೈಲ್ಸ್ ಇರ್ಬೋದು, ಬೇರೆ ಕ್ಯಾಮ್ರಾಗಳು ಯಾವುದೇ ಕ್ಯಾಮ್ರಾ ಇದ್ದರೂ ನಿಮ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು. TTR to TRR ಕನ್ವರ್ಟರ್ ಅದನ್ನು ಮತ್ತು C2 3.5 ಜಾಕು ಎರಡನ್ನೂ ಯೂಸ್ ಮಾಡ್ಕೋಬೇಕಾಗುತ್ತೆ. ನನಗಂತೂ ನಿಜವಾಗೂ ವ್ಲಾಗ್ಸ್ ಮಾಡಬೇಕನ್ನೋ ಇಂಟ್ರೆಸ್ಟೇ ಹೋಗ್ತಾ ಇತ್ತು ನಿಜವಾಗೂ. ಇದು ಮೈಕ್ ಬಂದಮೇಲೆ ನನಗೊಂಥರ ಹೊಸ ಒಂದು ಸ್ಪಿರಿಟ್, ಧೈರ್ಯ ಬಂದಿದೆ ನಿಜವಾಗೂ. ಇನ್ಮೇಲೆ ಚೆನ್ನಾಗೆ ವ್ಲಾಗ್ಸ್ ಎಲ್ಲ ಮಾಡ್ಬೋದು ಆರಾಮಾಗೆ. ಮೇಯ್ನ್ ಇದು ಜಸ್ಟು ನಿಮಗೆ ಒಂದು 12 ಗ್ರಾಮ್ ಬರುತ್ತೆ ಅಷ್ಟೇ, ತುಂಬ ಏನು ಹೆವಿ ಬರೋಲ್ಲ, ತುಂಬ ಲೈಟ್ ವೆಯ್ಟ್ ಇದೆ. ನಿಮಗೆ ಎಲ್ಲ ಕಡೆ ನೀಟಾಗಿ ನೀವು ಫಿಕ್ಸ್ ಮಾಡ್ಕೋಬೋದು. ಇದು ರೊಟೇಷನ್ ಇದೆ, 360 ರೊಟೇಷನ್ ಇದೆ, ಆರಾಮಾಗಿ ರೊಟೇಟ್ ಆಗುತ್ತೆ. ಇದು ನಿಮಗೆ ಸ್ಪಾಂಜ್ ಬರುತ್ತೆ ವಿಂಡ್ ಫ್ರೀಗೆ. ಈ ಥರ ಬೇಕಾದ್ರೂ ಮಾಡ್ಕೋಬೋದು, ಈ ಥರ ಬೇಕಾದ್ರೂ ಮಾಡ್ಕೋಬೋದು. ಥ್ಯಾಂಕ್ ಯು ಆಲ್. ಎಲ್ಲರೂ ದಯವಿಟ್ಟು ನನಗೆ ಒಂದೊಂದು ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಡು ಹೋಗ್ತಾ ಇರಿ. ಹಾಗೆಯೇ ನಾನು ನೆಕ್ಸ್ಟು ಎಲ್ಲ ಥರ ಆಕ್ಸಸರೀಸ್ದು ರಿವ್ಯೂ ಕೊಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಇದರಲ್ಲಿ ಏನಾದ್ರು ನನ್ನ ಸ್ವಲ್ಪ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಟ್ರೈ ಮಾಡಿ, ಇನ್ನೂ ಸ್ವಲ್ಪ ಚೆನ್ನಾಗೆ ವೀಡಿಯೋಸ್ ಮಾಡೋಣ. ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ. ಯಾಕೆಂದರೆ ನಂತರನೇ ತುಂಬ ಜನ ಹುಡುಕ್ತಾ ಇರ್ತೀರ. ಸೊ ತುಂಬಾ ಹೆಲ್ಪ್ ಆಗುತ್ತೆ ಬೈಕರ್ಸ್ಗೆ. ಆರಾಮಾಗಿ ಯೂಸ್ ಮಾಡ್ಬೋದು. 2,000 ರೂಪೀಸ್ ಆಲ್ಮೋಸ್ಟು ಕೆಲವ್ರಿಗೆ ಆರಾಮಾಗಿ ತೊಗೋಬೋದು. ಇನ್ಸ್ಟಾ 360 ಇರ್ಬೋದು, ಅಥವಾ ಆಕ್ಷನ್ ಬೇರೆ ಗೋಪ್ರೋ ಕ್ಯಾಮ್ರಾಗಳಿಗೆಲ್ಲ ಹೋದರೆ 5,000 ಅಬೋವ್ ಇದೆ. ಮೇಯ್ನ್ ಇದೊಂದೇ ಅವ್ರು ಕೊಟ್ಟಿರೋದು C ಕನೆಕ್ಟಿವಿಟಿ ಇಲ್ಲ, C ಟೈಪು 3.5 mm ಜಾಕ್ ಕೊಟ್ಟಿದ್ದಾರೆ. ಕನೆಕ್ಟರ್ಗಳು ಹಾಕ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು ಅಷ್ಟೇ.